ಹಿರಿಯ ಶಾಸಕ ದೇಶಪಾಂಡೆಗೆ ವಯಸ್ಸಾಗಿ ಬುದ್ಧಿಶಕ್ತಿ ಕಡಿಮೆಯಾಗಿದ್ಯಾ? ದೇಶಪಾಂಡೆಗೆ ಅರಳೋ ಮರಳೋ ಅನ್ನೋ ಸ್ಥಿತಿ ಬಂದಿದ್ಯಾ ಅಂತ ಹೇಳಿ ದೇಶಪಾಂಡೆಗೆ ಅರಳೋ ಮರಳೋ ಆಗ್ಬಿಟ್ಟಿದೆ ಅಂತ ಕಾಣಿಸ್ತಾ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್, ನೀವು ಮಾತಾಡಲ್ವಾ? ರಾಧಾ ಹಿರೇಗೌಡರ್ಗೆ ಹೀಗಾದ್ರೆ ಉಳಿದವರ ಪಾಡೇನು? ಕನಿಷ್ಠ ಪಕ್ಷ ದೇಶಪಾಂಡೆ ಹೇಳಿಕೆ ಖಂಡಿಸೋಕು ನಿಮಗೆ ಧೈರ್ಯ ಇಲ್ವಾ? ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ಅವರು ಬೈಕ್ ಬೀಗ ಹಾಕೊಂಡಿದ್ದೀರಾ ಹೇಗೆ ಅಂತ ಹೇಳಿ ಒಂದು ಹೇಳಿಕೆ ಕೊಡೋದಕ್ಕೂ ಕೂಡ ಕಷ್ಟನಾ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಡಿಬೇಟ್ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಗೆಸ್ಟ್ ಅನ್ನು ಕೂಡ ಕಳಿಸೋದಕ್ಕೂ ಕೂಡ ಯೋಗ್ಯತೆ ಇಲ್ವಾ ಅಂತ ಹೇಳಿ ಕಾಂಗ್ರೆಸ್ಗೆ. ನಿಜಕ್ಕೂ ಡರ್ಟಿ ಕಾಂಗ್ರೆಸ್, ಶೇಮ್ ಶೇಮ್ ಕಾಂಗ್ರೆಸ್ ಇದು. ಹಿರಿಯ ನಾಯಕರಾದ್ರೆ ವಯಸ್ಸಾಯ್ತು ಅರಳೋ ಮರಳೋ ಅಂತ ಆದ್ರೆ ಮನೆಗೆ ಕುತ್ಕೊಳ್ಳಕ್ ಹೇಳಿ. ಅದನ್ನ ಬಿಟ್ಟು ಜನಪ್ರತಿನಿಧಿಗಳು ಎಷ್ಟು ಕರ್ತವ್ಯವನ್ನ ನಿರ್ವಹಿಸಬೇಕು, ನೀವು ಜನಸಾಮಾನ್ಯರ ಪರಿಸ್ಥಿತಿಯನ್ನ ಆಲಿಸಬೇಕು. ಒಬ್ಬ ಹಿರಿಯ ಪತ್ರಕರ್ತೆ, ಹಿರಿಯರು ಪತ್ರಕರ್ತೆಗೆ ನೀವು ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕಾದ್ರೂ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು, ಅದು ಕೂಡ ನಿಮ್ಮ ಬುದ್ಧಿಶಕ್ತಿಗೆ ಬರ್ಲಿಲ್ವಾ ಅಂತ ಹೇಳಿ. ಹೌದಮ್ಮ, ಮಾಡಿಸ್ಬೇಕು, ಮಾಡ್ಸೋಣ ಅಂತ ಹೇಳಿದ್ರೆ ಹಾಗೆ ಹೋಗಿರ್ತಾ ಇತ್ತಲ್ಲ. ಅದನ್ನ ಬಿಟ್ಟು ನಿಮ್ಮ ನಾಲಿಗೆ ಹರಿಯನ್ನ ಬಿಟ್ಟಿದ್ದೀರಿ. ಇದಕ್ಕೆ ಯಾವೊಬ್ಬ ಕಾಂಗ್ರೆಸ್ನ ನಾಯಕನೂ ಕೂಡ ಮಾತನಾಡ್ತಾ ಇಲ್ಲ. ಅದೇ ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಬಗ್ಗೆ ಏನಾದ್ರೂ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗ್ಲೇ ಹೋರಾಟಗಳೇ ನಡೆದೋಗ್ಬಿಡ್ತಾ ಇತ್ತು.